ಏನ್ ಮಾಡತ್ತೀಯ ಸಂಧ್ಯಾಕ? ಏ ಜೈ ಬಾರ್ಲೆ ಕುಂದ್ರವ. ಏನ ಸುಮ್ಮಿ ನೀವ್ ಹೊರಬಿದ್ದೀಯಲ್ಲ ನಂಬಕ ಆಗವಲ್ದು ನನಗೆ. ಎಲ್ಲಿ ಹೊರಬಿದ್ದು ಬರೋದಿಲ್ಲ, ಅದಕ್ಕೆ ನಾನ ಕರ್ಕೊಂಬಂದೇನಕ್ಕಿನ್. ಬಾ ಇಲ್ಲೊಟ್ಟು ಹಂಗ ಸಂಧ್ಯಾಕರ ಮನೆ ಕಡೆ ಹೋಗ್ಬರೋಣಂತಂದು. ಬಾ ಕುಂದ್ರವ, ಬನ್ನಿ ಚಲೋ ಆತ. ಸಂಧ್ಯಾಕ ಸುದ್ದಿ ಗೊತ್ತಾತನ? ಯಾವ ಸುದ್ದಿನ? ಏ ಒಲಿವಾ ನಾನು. ಏನ ಸಂಧ್ಯಾಕ ಓಣ್ಯಾಗ ಊರಾಗದಿ ಇಲ್ಲ? ಏಯ್ಯ ನಾ ಎಲ್ಲಿ ಹೋಗ್ಲಿ ಓಣ್ಯಾಗ ಅದನಿ. ನೋಡ ಸುಮ್ಮಿ ಓಣ್ಯಾಗ ಇದ್ರು ಸುದ್ದಿ ಗೊತ್ತಿಲ್ಲತ್ತ. ಎಟ್ ಹಗಣ ಮಾಡಾಕತ್ತಿ ಇದ್ದಿದ್ ಹೇಳಾಕ. ಹಗಣಿ ಏನಾತ್ ಹೇಳ. ಅಯ್ಯಯ್ಯ, ಇಷ್ಟು ದೊಡ್ಡ ಸುದ್ದಿ ಓಣ್ಯಾಗ ನಡೆದೈತಿ ಗೊತ್ತಿಲ್ಲ ನಿನಗ? ಏ ಜೈ ನನ್ ತೆಲಿತಿನ ಬಳ್ಳೆ ನೀನು ಕನ್ನಡಕನ ಒಡೆಯಂಗ್ ಹೊಡಿತೀನಿ. ನಿನಗೆ ಏನನ್ನದು ಹೇಳೆ, ನನಗೆ ಗೊತ್ತಿಲ್ಲ. ಪ್ರೇಮಿದು ಎರಡನೇ ಹುಡುಗಿತ್ತಲ್ಲ, ಅದು ಸಾತ್ತಂತ. ಹೆಂಗ ಏನಾಗಿತ್ತಂತ? ಏನಾಗ್ ಸತ್ತೈತೆ ಹಂಗ್ ಸತ್ತೈತೆ ಏನ್ ನನಗೂ ಗೊತ್ತಿಲ್ಲ. ನಿನ್ನ ಎಲ್ಲಾರು ಅವ್ರ ಮನೆ ಹತ್ರ ಮಂದಿ ಕೂಡಿದ್ರ. ಆಮೇಲೆ ಎಲ್ಲಾರು ಐಕಟ್ಟು ಹೋದ್ರವ. ಭಾಳ ಮಂದಿ ಏನಿಲ್ಲ ಬಿಡು, ಅಟ ಒಂದ್ 4 ಮಂದಿ ಕೂಡಿದ್ರ. ಅಟ ಏನ್ ಸಣ್ಣ ಹುಡುಗಂತಂದು ಯಾರನ್ನು ಕರೆಸಿದ್ದಿಲ್ಲ ಏನು. ಅವು ಹೆಣ ಸತ್ತಾಗ ಬಾರಿಸ್ತಾರಲ್ಲ, ಅವು ಏನು ಬಾರಿಸೋಗೂ ಕರೆದಿದ್ದಿಲ್ಲ ಅವರು. ಹಂಗ ಏನೋ ದವಾಖಾನಿಂದ ತಂದ್ರಂತ 5 ಮಿನಿಟ್ ಇಟ್ಟಾರ ತೊಗೊಂಡು ಹೋಗ್ಬಿಟ್ಟಾರಂತ ಅವ್ರು. ಆದ್ರೆ ಹೆಂಗ್ ಸತ್ತೈತಿ ಏನು ಯಾರು ಬಾಯಾಗೂ ಹೊಡಿಲ್ಲ ಇಲ್ವಾ. ಎಲ್ಲಾರು ಮಣ್ಣು ಕೊಟ್ಟು ಹೊಳೆ ಬರೋ ಮುಂದೆ ಕೇಳಿದೆ ಹಿಂಗ ಮತ್ತ ಪ್ರೇಮಿ ಮಗ 2ನೇದು ಸತ್ತೈತಿ ಅಂತ. ಯಾಕ ಹೆಂಗಂದ್ರೆ ಯಾರು ಏನು ಹೇಳಲಿಲ್ವ ನನಗೆ. ಅಯ್ಯಯ್ಯೋ ಪಾಪ, ಏನು 1ನೇ ತೊಕ್ಕಿತ್ತ ಏನು 2ನೇ ತೊಕ್ಕಿತ್ತಲ್ಲಿ ಅದು? ಎಟ್ಟ ತೊಕ್ಕಿತ್ತ ಏನ್ ಕತೆ ನಮ್ಗೇನು ಗೊತ್ತು. ಪಾಪ ಏನ್ ಕರ್ಮ ಮಾಡಿದ್ದೇವ, ಇಟ್ಟು ಸಣ್ಣ ವಯಸ್ಸಿಗೆ ಹೋಗಂತದದು. ಏನಾಗಿತ್ತು ಏನ ಸಂಧ್ಯಾಕ? ನಾನು ಹೋಗಿ ಕೇಳ್ಕೊಂಬರ್ಬೇಕು ಅನ್ಕೊಂಡೆ. ಮತ್ತು 5 ದಿನದ ಮಟ್ಟ ಅವ್ರ ಮನೆ ಸೂತ್ಕ ನಾ ಹೋಗೋದಿಲ್ವಾ. ಸಾವಾದ ಮನೆಗೆ ಏನಾರು ಹೋಗಿ ಬಂದೆ ಅಂದ್ರೆ ಮತ್ತು ಸತ್ತವ್ರ ಮನೆಯಾಗ ಏನಾರು ತಿಂದೆ ಅಂದ್ರೆ ನನಗೆ ಜರಾನ ಬರ್ತಾವ. ಅದಕ್ಕೆ ನಾನು ಹೋಗಿಲ್ಲ ಸಂಧ್ಯಾಕ. ಆಕೆ ಏನಾರು ಲಲ್ತಿ ಬಂದ್ರೆ ಕೇಳೋಣಂದ್ರೆ ಹಡಬಿಟ್ಟು ಯಾಕೆ ಈ ಕಡೆ ಬಂದೇ ಇಲ್ಲ ನೋಡು. ಆಕಿನ ಅಲ್ಲೇ ಬಿಜಿ ಆಗ್ಯಾಳೋ ಏನು ಸತ್ತವ್ರ ಮನೆಗೆ ಹೋದ್ರೆ ಅವ್ರ ಮನೆ ತಿಂದ್ರೆ ನಿನಗೆ ಜ್ವರ ಬರ್ತಾವ? ಅಯ್ಯಯ್ಯ ಅದ್ಯಾಂಗ ಯವ್ವ, ನನ್ನ ಕರೆಯನವ್ವ, ನನಗೇನಾರ ಹಂಗೆ ತಿಂದ್ರೆ ಜ್ವರಾನ ಬರ್ತಾವ. ಯಾವಾಗ ಸತ್ತೈತೆ ಹಂಗಾರ ಇದು? ಅಯ್ಯಯ್ಯ ನಿನ್ನೆ ಸತ್ತೈತೆ ಅಂತ. ನಿನ್ನೆನೆ ದವಾಖಾನೆಯಿಂದ ಹೆಣ ಕೊಟ್ಟಾರಂತ. ಇವತ್ತಿಗೇನು 2 ದಿನ ಆತನವ. ಇದು 2ನೇ ದಿನ. ನಿನ್ನೆ ಇವತ್ತು 2ನೇ ದಿನ ಇದು. ಅಯ್ಯೋಯ್ಯೋ ಪಾಪ. ಬಿಡು ಏನ್ ಪಾಪ. ಆ ಪ್ರೇಮಿನು ತಾಡೆ ಬೆರಕಿದ್ಲನು ನೋಡಿ ಇಲ್ಲವತ್ತು. ತಾನ ಆ ಸರಳಿ ವಿಚಾರ ಒಂದಕ್ಕೆ ನಾ ಕೇಳಿ ನಾವು ಹೇಳೇವಂತೇಳಿ ಮಾದಕ್ಕನ ಮುಂದೆ ಇಲ್ಲ ಸಲ್ಲದನ್ನು ಹೇಳಾಕತ್ತಿಲ್ಲ. ನಾನು ಹಡಬಿಟ್ಟದಾಳಕಿ. ಆಕಿ ಕೆಟ್ಟ ಬುದ್ಧಿಗೆ ಕೆಟ್ಟದಾಗೆತ್ತೇಳು. ಅಲ್ಲದೆ ಯಾಕೆ ಹಂಗಾರ ಇರುವಲ್ಲಕ್ಕ ಮಕ್ಕಳು ಏನು ಮಾಡಿದ್ದವು ಪಾಪ. ಹಂಗ ಅನ್ಬಾರ್ದ ಹೊಲಸಿ. ಬಿಡು, ಅವ ಅಪ್ಪ ಮಾಡಿದ್ದು ಪಾಪ ಪುಣ್ಯ ಮಕ್ಕಳಿಗೆ ಅಂತ. ಈ ಕೆಟ್ಟ ಪುಣ್ಯ ಮಾಡ್ಯಾಳ ಮಕ್ಕಳಿಗೆ ಅಟ್ಲ ಅಭಿಷೇತಿ. ಬಿಡು. ಅಯ್ಯ ಲಲ್ತಿ ಬಂದ ಬಿಟ್ಲೋಡು. ಬಾರ ಲಲ್ತಿ. ಏನ? ಅಯ್ಯ ಬಾರ ಲಲ್ತ. ಈಗ ನಿನ್ನ ನೆನ್ಸಾಕತ್ತಿದ್ದಿ ನೋಡು. 100 ವರ್ಷ ಆಯಸ್ ನನಗೆ. ಬಾರ ಕುಂದ್ರ ಬಾ. ಇಲ್ವಾ ಒಟ್ಟು ಅಂಗಡಿಗೆ ಹೊಂಟೇನಿ ನಾನು. ಹೊಳೆ ಬರ್ತೀನಿ ತಡಿ. ಅಯ್ಯ ಬಾರಕ್ಕೆ ಬಾ ಕುಂದ್ರ ಬಾ ಹೊಕ್ಕಿ ಅಂತ. ಒಂದಿಟ್ಟು ಏನ ಕೇಳೋದೈತಿ ನಿನ್ನ ತಕ್ಕ. ಏನ್ ಕೇಳೋದೈತೆ? ಅಯ್ಯ ಕೂತಾರ ಕುಂದ್ರವಾ ಕೇಳ್ತಿ. ಹೇಳಿ ಏನು? ಅಯ್ಯ ಮತ್ತ ಪ್ರೇಮಿ ಮಗ ಸತ್ತಂತಲ್ಲ, ಏನಾಗಿತ್ತಂತ ಲಲ್ತಿ? ಯಾವ ಏನ ತಿನ್ನದ್ರಾಗ ಈಸ ಹಾಕಿದ್ಲಂತ. ಅದನ್ನ ಊಟ ತಿಂದೈತಿ. 2 ಹುಡುಗರು ಸೀರಿಯಸ್ ಆಗಿಬಿಟ್ಟಿದ್ವು ದವಾಖಾನ್ಯಾಗ. ಅದು ಇನ್ನೊಂದು ಹುಡುಗ ಬದುಕ್ತು, ಇದು ಸತ್ತತ್ತು. ಏನು? ನಾನೇನು ಬೇಕಂತ ಮಾಡಿಲ್ಲ, ಮಕ್ಕಳಿಗೆ ಅಂತಂದು ಕೊಟ್ಟಿದ್ದಿಲ್ಲ, ಬೇರೆದವ್ರಿಗೆ ಅಂತ ಹಾಕಿದ್ದೆ. ನನ್ನ ಮಕ್ಕಳನ್ನ ತಿಂದ್ವು ಅಂತೇಳಿ ಎದೆ ಬಡ್ಕೊಂಡು ಹಾಳಾಕತ್ತಿದ್ಲು. ಅಯ್ಯೋ ಅದರ ಸುಡ್ಲಿ. ಇಂಥ ಕರ್ಮದ ಕೆಲಸ ಮಾಡಂತ ಮನಸಾರ ಹೆಂಗ ಬತ್ತ? ಅಲ್ಲ ಮಕ್ಕಳಿಗೆಲ್ಲ ಆದ್ರೆ ಬೇರೆದವ್ರಿಗಾದ್ರೂ ಏನು ಹಾಕೋದೈತಕ್ಕೆ ಹರಕತ್ತು. ಏನನವ ಗೊತ್ತಿಲ್ಲ. ಇಷ್ಟಾಗೈತಿ. ನಿನ್ನೆಯಿಂದ ಯಾರು ಒಂದಗಳನ್ನ ಬಾಯಿಗೆ ಹಾಕದಂಗ ಕೂತಾರಟ. ಇನ್ನೊಂದು ಹುಡುಗ ದವಾಖಾನೆಗೆ ಐತಿ. ಏನಾಗೈತಿ ಅಲ್ಲದ್ರದ್ರದ್ದು ಸುದ್ದಿ ಗೊತ್ತಾಗಿಲ್ಲ. ಪೊಲೀಸ್ ಕಂಪ್ಲೇಂಟ್ ಒಂದು ಆಗೈತಿ. ಏನೇನು ಮಾಡ್ತಾರ ನೋಡ್ಬೇಕು. ಅಯ್ಯೋಯ್ಯೋ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗೈತೆ. ಮತ್ತಿಕ್ಕಿನ್ನ ಸ್ಟೇಷನ್ ಅವರು ತಗೊಂಡು ಹೋಗ್ತಾರ. ಕಂಪ್ಲೇಂಟ್ ಅಂತ ಇನ್ನೂ ಏನಾಗಿಲ್ಲ. ಮತ್ತು ಹಿಂಗೇನೋ ಪಾಯ್ಸನ್ ಆಗಿರೋದಿದ್ರೆ ಅಲ್ಲೇನೋ ದವಾಖಾನೆಯಿಂದ ಏನೋ ಒಂದು ಕೇಸ್ ಮಾಡ್ತಾರಂತ. ಹಂಗೆ ಮಾಡಿ ಇಕ್ಕಟ್ಟು ಅಡ್ಮಿಟ್ ಮಾಡ್ಕೊತಾರಂತ. ಅಲ್ಲೇ ಇರ್ತಾರೆ ಪೊಲೀಸರು. ಒಂದು ಕೇಸ್ ಬರ್ಸ್ಕೊಂಡು ಇಕ್ಕಟ್ಟು ಅಡ್ಮಿಟ್ ಮಾಡ್ಕೊಂಡು ಏನಾನ ಮಾಡಿದ್ರವ ಇವ ನಮಗೂ ಗೊತ್ತಿಲ್ಲ. ಶಂಕರಪ್ಪಣ್ಣ, ಸರಳಿ ಗಂಡ, ಇವ ರವಿಯಣ್ಣ ಅವರೆಲ್ಲ ಇದ್ರೆ ಅವರೇ ಹೋಗಿದ್ರು. ನಾವು ಒಂದಿಟ್ಟು ಹೊತ್ತು ಮಟ್ಟ ಇದ್ವಿ. ಆಮೇಲೆ ಇವ್ರು ಗಂಡು ಮಕ್ಕಳು ನೀವು ಹೋಗ್ರಿ ಮನೆಗೆ ಏನಾರು ಇದ್ರೆ ಹೇಳ್ತೇವೆ ಹಂಗೆ ಹಿಂಗೆ ಅಂತಂದ್ರೆ ನಾವು ಬಂದುಬಿಟ್ವಿ. ನಾವು ಮನೆಗೆ ಬಂದು ಒಂದಿಟ್ಟು ಹೊತ್ತಾಗಿಲ್ಲ, ಹುಡುಗ ಕಲಾಸ ಆಗಿಬಿಟ್ಟೈತೆ ನೋಡಿ ಪಾಪ. ಅಯ್ಯೋ ಪಾಪ. ಆತುಗಳ ನಾವು ಒಟ್ಟು ಅಂಗಡಿಗೆ ಹೊಂಟಿದ್ದೆ. ಬರ್ತಾನೆ ಸಂಧ್ಯಾಕ. ಆತಾತು ಹೋಗ್ಬಾ. ಏಯದ ನಮ್ಮಕ್ಕ ಏನ ಈ ಕಡೆ ಕಂಡೇ ಇಲ್ಲಲ್ಲ? 2 ದಿನ ಆತು. ಇಲ್ಲ ಅಲ್ತಿ 2 ದಿನ ಊರಾಗ ಇರ್ಲಿಲ್ಲ.
ಎಲ್ಲಿ ಹೋಗಿದ್ದೆ? ನಮ್ಮ ತವ್ರ ಮನೆಗೆ ಹೋಗಿದ್ದೆ. ಮತ್ತೆ ನಮ್ಮ ಲಕ್ಷ್ಮ ಒಂದು ಮದುವೆ ಲಗ್ನ ಪತ್ರ ಬಂದಿದ್ವಾ, ಕೊಡ್ಬೇಕಾಗಿತ್ತ. ಹಂಗ ಮತ್ತೆ ಒಂದಲ್ಲಿ ನಮ್ಮ ಅತ್ತಿಯರ ತಮ್ಮಂದು ಮದುವೆ ಇತ್ತು. ಮತ್ತು ಅವನದು ಮದುವೆನೂ ಹೋದಂಗೆ ಆಕ್ಕೈತಿ. ಹಂಗ ನಮ್ಮ ಲಕ್ಷ್ಮ ಒಂದು ಅವ್ರಿಗೆ ಲಗ್ನ ಪತ್ರನೂ ಕೊಟ್ಟು ಬಂದಂಗೆ ಆಕತಿ ಅಂತೇಳಿ 2 ಅಕ್ಕವಂತ ಹೋಗಿದ್ದೆ. ನಮ್ಮ ಮನೆ ಹೋಗಿದ್ದು ಇವತ್ತು ಮುಂಜಾನೆ ಬಂದೇನಿ. ಹೌದನ? ಚಲೋ ಆತ್ ಬಿಡಿ. ಅಂದಂಗ ಪ್ರೇಮಿ ಮಗ ಸತ್ತಂತಲ್ಲಿ. ಹೌದನ? ಹ್ಞೂನೇವ ಸತ್ತಂತ ನೋಡ್ ಪಾಪ. ಅದ ಅನ್ಕೊಂಡೆ ಎಲ್ಲಾರು ಬಂದಾರ ಓಣ್ಯಾನವ್ರು ಹೆಣ ನೋಡಕ, ದಾನಮ್ಮಕ್ಕೆ ಯಾಕೆ ಬಂದಿರಕಿಲ್ಲ ಅಂತ ಅನ್ಕೊಂಡೆ. ಮತ್ತೆ ಏನು ಬಿಡು, ಮತ್ತೆ ಸಣ್ಣ ಹುಡುಗೈತಿ ಅಂತ ಏನಾರ ಬಂದಿರಕಿಲ್ಲ ಅಂತ ಹಿಂಗೆ ಅನ್ಕೊಂಡ. ಯಾ ಜೀವ ಆದ್ರೇನೇವ, ಸಣ್ಣದಾದ್ರೇನು ದೊಡ್ಡದಾದ್ರೇನು ಜಲಮನ ಅಲ್ಲನ. ಹಂಗೇನಿಲ್ಲವಾ, ನಾ ಏನು ಇದ್ದಿದ್ರು ಬರ್ತಿದ್ದೆ ಬಿಡು. ಏನ ಮತ್ತೆ ನಮ್ಮ ಲಕ್ಷ್ಮವನು ಈ ಶಿಲ್ಪವನು ಬರಂಗಿಲ್ಲ, ವೀರೇಶ ಹೊಲ ಕಡೆ ಹೋಗ್ಯಾನ. ಏನ ನಮ್ಮ ಮನೆಯವರು ಯಾವ್ದೋ ಬೇರೆ ಕಡೆ ಲಗ್ನ ಪತ್ರ ಕೊಡಕ್ಕೆ ಹೋದ್ರಂತ, ಅವರು ಬಂದಿಲ್ಲ ಪಾಪ. ಇಕ್ಕಟ್ಟ ನನಗೆ ಫೋನ್ ಹಚ್ಚದಾಗ ಹೇಳಿದ್ರು ಹಿಂಗಾಗೈತಿ ಅಂತಂದು ನಮ್ಮ ಮನೆಯವರು. ನನಗೆ ಅಯ್ಯ ಪಾಪ ಸಣ್ಣ ಕೂಸು ಅಂತ ಅಂದೇನ. ಏನು ಮಾಡೋದು ನೋಡುವ, ಅದ್ರ ಹಣೆ ಬರೋಣ ಇಟ್ಟಿತ್ತ ಏನ. ಈ ಕಡೆಗೆ ಅದೇ ಒಂದಿಟ್ಟು ಅವ್ರ ಮನೆಗೆ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಹಂಗೆ ಒಟ್ಟು ಮಾದೇವಿಯರ ಮನೆಗೆ ಹೋಗ್ಬರ್ತೀನಿ. ಹೌದನ? ಆತಾತ್ ಹೋಗ. ಏನ ಸಂಧ್ಯಾ, ಸುಮಾ, ಜಯ್ಯಿ, ಕೆಲಸ ಆಗೈತೇನ? ಆಗೈತೆ ನೋಡದ ನಮ್ಮಕ್ಕ. ನಿಮ್ದು? ನಮ್ದು ಎಲ್ಲ ಆಗೈತೆ. ಅದೇ ಈ ಸುದ್ದಿ ಕೇಳಿದ್ನಲ್ಲ, ಮತ್ತೆ ಕಡೆ ಹೋಗ್ಬರೋಣ ಅಂತೇಳಿ ಹೊಂಟಿದ್ದೆ. ನೀವು ಹೋಗಿ ಬಂದ್ರೇನ ಅವ್ರ ಮನೆ ಕಡೆ? ಇಲ್ಲವ್ವ, ನೀನು ಊರಾಗಿಲ್ಲ, ನಿನಗೆ ಸುದ್ದಿ ಅಲ್ಲಿಗೆ ಮುಟ್ಟೈತಿ. ನಾ ಇಲ್ಲೇ ಇದ್ರು ನನಗೆ ಸುದ್ದಿ ಗೊತ್ತಾಗಿಲ್ಲ. ಈಗ ಜೈ ಬಂದು ಹೇಳಿದ ಮ್ಯಾಗ ಗೊತ್ತಾಗೈತಿ. ನಾನು ಇಕ್ಕಟ್ಟೊಂದಿಟ್ಟು ಏನಾರು ತಿನ್ನಾಕ ಮಾಡ್ಕೊಂಡು ಹೋಗಿ ಕೊಟ್ಟು ಮಾತಾಡ್ಸ್ಕೊಂಡು ಬರ್ತೀನಿ. ನಾನು ಒಟ್ಟು ಹೋಗಿ ಹಂಗೆ ಮಾತಾಡ್ಸ್ಕೊಂಡು ಮಾದಕ್ಕನ ಮನೆ ಕಡೆ ಹೋಗ್ಬರ್ತೀನಿ. ಒಟ್ಟು ಲಗ್ನ ಪತ್ರ ಕೊಡಕ್ಕೆ ಹೋಗೋದೈತಿ ಇನ್ನ. ಅದಕ್ಕೆ ಫಸ್ಟ್ ಇಲ್ಲಿ ಒಟ್ಟು ಹೋಗಿ ಬಂದು ಈ ಕಟ್ ಲಗ್ನ ಪತ್ರ ಕೊಡಕ್ಕೆ ಹೋಗೋಣ ಅಂತೇಳಿ ಈ ಕಡೆ ಹೊಂಟೇನಿ. ಚಲೋ ಆತ್ ಬಿಡು. ಏನು ಮಗಳ ಮದುವೆ ಜೋರು ನಡೆದೈತಿವಾ? ಏನು ಜೋರು ನಡೆದೈತಿ ಬಿಡು. ನೋಡ ಸಂಧ್ಯಾ, ಜಯ್ಯಿ, ಸುಮಾ, ಒಂದೇಳೆ ನಿಮ್ಗೆ ಯಾರು ಕರೀಲಿಲ್ಲ ಅಂದ್ರೆ ಏನು ಬೇಸರ ಮಾಡ್ಕೋಬೇಡಿವ. ನಾನು ಒಬ್ಬಕ್ಕೆ ಗದ್ದಲ್ದಾಗ ಕರೀತೆ ಮರ್ತಿಗಿರ್ತೆ. ನಿಮ್ಮ ಮನೆಗೆ ಏನು ಲಗ್ನ ಪತ್ರ ಕೊಡೋದು ಬಿಟ್ಟಿಗಿಟ್ಟಿದ್ರಂದ್ರೆ ನಾನು ಓಣ್ಯಾಗ ಮಂದಿಗೆ ಹಚ್ಚೇನಿ ಓಣ್ಯಾಗ ಲಗ್ನ ಪತ್ರ ಕೊಡಾಕ. ಅದಕ್ಕೆ ಈಗ ಹೇಳಾಕತ್ತೇನಿ, ಬಂದು ಬಿಡ್ರಿವ. ಹಂಗೇನಾರು ಕೊಟ್ಟಿಲ್ಲ ಅಂದ್ರೂ. ಅಯ್ಯ, ನೀ ಏನು ಹೇಳಬೇಡದ ನಮ್ಮಕ್ಕ. ನೀ ಲಗ್ನ ಪತ್ರ ಕೊಡ್ಲಿಲ್ಲ ಅಂದ್ರೆ, ನೀ ಕರೀಲಿಲ್ಲ ಅಂದ್ರೆ ಬರ್ತೀವಿ. ಒಂದು ಹತ್ತಿನ ಊಟ ಮಿಸ್ ಮಾಡ್ಕೋತೇವೆ ನಾವು. ಜಯ್ಯಿ, ಹಂಗಲ್ಲ ಹೇಳಿದ ಸಂಧ್ಯಾಕ. ಮದುವೆ ಊಟ ಅಂದ್ರೆ ನಂಗೆ ಭಾಳ ಇಷ್ಟ, ಅದಕ್ಕೆ ಹೇಳ. ಆತಾತ್, ಬಂದು ಊಟ ಮಾಡ್ಕೊಂಡು ಹೋಗುವಂತ ಬಾ. ಮದುವೆ ಎಲ್ಲಿಟ್ಟಿರಿ? ಇಲ್ಲೇ ಈ ಮಠದ್ದು ಕಲ್ಯಾಣ ಮಂಟಪ ಐತಲ್ಲ, ಇದ ಊರಾಗ ಅಲ್ಲೇವಾ. ಮತ್ತೆಲ್ಲೇ ಇದ ಊರನವ್ರು ಅದೇ 2 ಮಂದಿ ಬೀಗ್ರು. ಮತ್ತೆ ಅಲ್ಲಿ ಬೇರೆ ಊರ ಮಾಡಕ್ ಹೋಗುನು. ಇಲ್ಲೇ ಮಠದ್ದು ಕಲ್ಯಾಣ ಮಂಟಪ ಐತಲ್ಲ ಅಲ್ಲೇ. ಚಲೋ ಆತ್ ಬಿಡು. ಬರ್ತೇನೆ ತಗೊಳ. ಏನ ಸುಮಾ, ನೀನ್ ಈ ಕಡೆ? ಹ್ಞೂ ರೀ ಅಕ್ಕಾರೆ, ಹಂಗೆ ಸುಮ್ಮನೆ ಬಂದೆ ರೀ ಈಗ ಜೈ ಕೊಟ್ಟಾಗ. ಹೌದನ? ನೀವು ಹೊರಬಿದ್ದಿ ಅನ್ನೋದ ನನಗೊಂದು ಆಶ್ಚರ್ಯವ. ಇರ್ಲಿ, ಬರ್ತೇನೆ ತಗೊಳ ಸಂದೆ. ಆತ ಅಲ್ಲೋ, ಹ್ಯಾಂಗರಕಿಗೆ ಸಾಕ ಮನಸ್ಸು ಬಂದಿದ್ದಿತ್ತು ಜಯಿ. ಮತ್ತೆ ನಾ ಏನು ಹೇಳಿದೆ? ಕೆಟ್ಟ ಹೊಲಸು ನೀಚದಾಳಕಿ, ಅದಕ್ಕೆ ದೇವ್ರು ತಕ್ಕ ಶಿಕ್ಷೆ ಕೊಟ್ಟಾನಕ್ಕಿಗೆ. ಆದರೂ ಅಕ್ಕಿ ಮಾಡಿ ತಪ್ಪಿಗೆ ಮಕ್ಕಳಿಗೆ ಹ್ಯಾಂಗಲಿ ಶಿಕ್ಷೆ? ಜೀವ ಮರ 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 ಅನ್ನಕತ್ತವ ನನಗೆ. ಅಯ್ಯ ಬಿಡು ಸಂಧ್ಯಾಕ, ಬಾ ತಲೆ ಕೆಡ್ಸ್ಕೋಬೇಡ. ಮಾಡಿದುಣ್ಣೋ ಮರಯ್ಯ, ಅವ್ರವ್ರು ಮಾಡಿದವ್ರವ್ರು ಉಣ್ತಾರ. ಬಾ ತಲೆ ಕೆಡ್ಸ್ಕೋಬೇಡ. ನಡಿಯ ಸುಮ್ಮಿ, ನಾವು ಹೋಗೋಣ. ಹೋಗ್ತೀರಾ? ರವೆ, ಈ ಹುಡುಗಿಗೆ ಏನಾಗೋದಿಲ್ಲಲ್ಲಿ. ಏನಾಗೋದಿಲ್ಲ ರವೆ, ಧೈರ್ಯವಾಗಿರಿ, ಏನಾಗಲ್ಲ, ಆರಾಮಾಗ್ಯಾನವ. ಆದ್ರೆ ಒಂದಿಟ್ಟು ಈಗ ಇಸಾ ತೆಗ್ದಾರಲ್ಲ, ಸುಸ್ತಾಗಿರ್ತೈತಿ. ಒಂದಿಟ್ಟು ಚಂದಾಗಿ ನೋಡ್ಕೊರಿ ಅಂತ ಹೇಳ್ಯಾರಾಟ. ಏನಿಲ್ಲ, ವಾಡಿಗೆ ಶಿಫ್ಟ್ ಮಾಡ್ತೀನಿ ಹೇಳ್ತೀವಿ ಅಂತಂದಾರ. ನೋಡೋಣ, ಏನಾಗಲ್ಲ, ಆರಾಮದಾನ, ನೀ ಟೆನ್ಷನ್ ಮಾಡ್ಕೋಬೇಡ. ನೋಡ್ರಿ, ಹೇಳ್ರಿ ಸರ್. ನೋಡಿ ಸರ್, ನಿಮ್ಮ ಮಗುನ ವಾರ್ಡಿಗೆ ಶಿಫ್ಟ್ ಮಾಡಿದ್ದೀವಿ. ವಾರ್ಡ್ ನಂಬರ್ 6 ಹೋಗಿ ಮಾತಾಡ್ಸ್ಕೊಂಡು ಬರ್ಬೋದು. ಭಾಳ ಹೊತ್ತು ಮಾತಾಡಿಸ್ಬಾರ್ದು, ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬಾರ್ದು. ಆತ್ರಿ ಸರ್, ಆತ್ರಿ. ನಡೀಲಿ ರವ್ಯಾ, ನಡಿ, ಮೊದಲು ನೋಡೋಣ. ಪ್ರಭು ರವ್ಯಾ, ಈಗ ಹೆಂಗೈತಪ್ಪ? ಹೌದಾ? ಹೆಂಗದಿಯಪ್ಪ? ಒಳ್ಳೇದು ಸರ್. ಕಂಡೀಷನ್ ನಥಿಂಗ್ ಟು ವರಿ, ಹಿ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಚಲೋ ಆತ್ರಿ. ನೋಡ್ಲಿ ಸೂರ್ಯ, ಎಲ್ಲ ಆರಾಮಾಗ್ಯಾನಂತ, ಏನು ಟೆನ್ಷನ್ ತಗೋಬೇಡ. ಇವತ್ತೇ ನೀವು ಮನೆಗೆ ಹೋಗ್ಬೋದು ಆರಾಮಾಗಿ. ಸರ್, ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಿ? ಇನ್ನೊಂದು ಅರ್ಧ ಗಂಟೆಯಲ್ಲಿ ಡಿಸ್ಚಾರ್ಜ್ ಮಾಡಿಬಿಡ್ತೀವಿ. ಆತ್ರಿ ಸರ್, ಥ್ಯಾಂಕ್ಸ್ ರೀ. ಡಾಕ್ಟ್ರ್, ನಿಮಗೆ ಪುಣ್ಯ ಹತ್ಲಿ, ನನ್ನ ಮಗನ ಉಳಿಸಿ ಕೊಟ್ರಿ. ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ, ಆಯಿತು. ಹುಷಾರಾಗಿ ನೋಡ್ಕೊಳ್ರಿ ಇನ್ಮೇಲಾದರೂ ಮಕ್ಕಳನ್ನ. ಓಕೆ? ಆತ್ರಿ. ಓಕೆ, ಬಾಯ್ ಪುಟ್ಟ. ಸರ್,
ನಾವೊಂದು ಸ್ವಲ್ಪ ಹುಡುಗನ ಎನ್ಕ್ವೈರಿ ಮಾಡ್ಬೇಕಿತ್ರಿ. ಈ ಕಡೆ ಬರ್ರಿ. ಆತ್ರಿ ಸರ್. ಸೂರ್ಯ ಈ ಕಡೆ ಬಾ. ಪುಟ್ಟ ಆರಾಮ? ಹ್ಞೂನ್ರಿ ಅಂಕಲ್, ಆರಾಮ್ರಿ. ಮತ್ತೆ ನಾವು ನಿನ್ಗೆ ಒಂದೆರಡು ಪ್ರಶ್ನೆ ಕೇಳ್ತೀವಿ, ನೀವು ಉತ್ತರ ಹೇಳ್ಬೇಕು ಆತ? ಹೌದು, ನೀನ್ ಏನ್ ತಿಂದಿ? ಇವತ್ ನಾ ಏನು ತಿಂದಿಲ್ರಿ ಇನ್ನ. ಅಲ್ಲ ನೀನ್ ಹಾಸ್ಪಿಟ್ಲಿಗೆ ಯಾಕೆ ಅಡ್ಮಿಟ್ ಮಾಡಿದಾರಂತ ಗೊತ್ತಾ? ನನಗವತ್ತು ಭಾಳ ಹೊಟ್ಟೆ ಸಾತಿತ್ರಿ, ಅದಕ್ಕೆ ಅಡ್ಮಿಟ್ ಮಾಡಿದ್ರು. ಹೌದು, ನೀ ಏನ್ ತಿಂದ ಮ್ಯಾಗ ನಿನ್ಗೆ ಹೊಟ್ಟೆ ನೋಸಾಗತ್ತಿತ್ತು? ಅದ್ರಿ ನಮ್ಮಮ್ಮ ತಾಲಿಪಟ್ಟು ಮಾಡಿದ್ರಿ, ಮತ್ತೆ ತಾಲಿಪಟ್ಟು ತಿಂದಿದ ಮ್ಯಾಗ ನಂಗೆ ಹೊಟ್ಟೆ ನುಸಾಕ್ ಚಲೋ ಆತ್ರಿ. ಅಂದ್ರೆ ನಿನಗೆ ತಾಲಿಪಟ್ಟು ನಿನಗೆ ನಿಮ್ಮ ಅಮ್ಮನ ತಂದು ಕೊಟ್ರು, ಇಲ್ಲ ಬೇರೆಯವ್ರ ಮನೆಗಿಂದ ಯಾರು ತಂದು ಕೊಟ್ರು? ಇಲ್ರಿ, ಅದು ನಮ್ಮ ಮನ್ಯಾಗ ಮಾಡಿ ತಾಲಿಪಟ್ಟು ನಮ್ಮ ಮನಿ ಮುಂದ ಅವ್ರಿಗೆ ದೀಕ್ಷಿ ಅದಾಳಲ್ಲ, ದೀಕ್ಷಿ ಮತ್ತೆ ಸೋನ್ಯಾರ ಮನಿಗೆ ನಮ್ಮಮ್ಮ ತಾಲಿಪಟ್ಟು ತಗೊಂಡು ಹೋಗಿ ಕೊಟ್ಟಿತ್ತು. ಅದು ಅವರು ತಿಂತಿದ್ದಿಲ್ಲ, ಅದಕ್ಕೆ ನಾವೇ ತಗೊಂಡು ನಮ್ಮ ಮನೆ ಹತ್ರ ಬಂದು ತಿಂದ್ವಿ. ಏನ್ ಹೇಳ್ತಿದಾರನ್ರಿ ಮದಪ್ಪ ಇವ? ಅವನು ಹೇಳ್ತಿದಾನ್ರಿ ಅವ್ರ ಮನಿ ಮಗ್ಲಕ್ಕೆ ಈ ಹೆಂಗಸರಿಗೆ ಮಾಡಿದ ಅಡ್ಗಿನ ಅಗ್ಲ ಮಗ್ಲ ಮನಿ ಕೊಡೋ ಚಟ ಅಲ್ಲ. ಹಂಗ ಇವನ್ ಫ್ರೆಂಡ್ ಅವರು ಸೋನು ದೀಕ್ಷಿ ಅನ್ನೋರು ಅವ್ರ ಮನೆಗೆ ಹೋಗಿ ಇವ್ರವ್ ಏನೋ ತಾಲಿಪಟ್ಟು ಕೊಟ್ಟಿದ್ಲಂತ. ಆ ತಾಲಿಪಟ್ಟನ್ನ ಇವ್ರು ತಗೊಂಡು ಬಂದು ತಿಂದಾರಂತೆ. ಅಂದ್ರೆ ಆ ತಾಲಿಪಟ್ಟಲ್ಲಿ ಪಾಯ್ಸನ್ ಏನಾದ್ರು ಇವ್ರಮ್ಮ ಅವ್ರ ಮನೆ ಮಕ್ಳಿಗೆ ಏನಾದ್ರು ಹಾಕಿದ್ರ, ಏನು ಅವ್ರ ಮನೆಯಾಗಿರೋ ಮೆಂಬರ್ಸ್ಗೆ ಹಾಕಿದ್ರ ಅಂತ. ಈ ಹುಡುಗಿಗೆ ಇಸಾ ತಿಂದ ಅನ್ನೋದು ಗೊತ್ತಿಲ್ಲ, ಆದ್ರೆ ವಿಷ ಆಯ್ತು ಅನ್ನೋದು ಗೊತ್ತಿಲ್ಲ. ನೀವು ಅಂದಂಗೆ ಬಹುಶಃ ಸರ್ ಆ ಲೇಡಿ ಅವ್ರ ಮನೆಯಾಗಿರೋರಿಗೆ ತೊಗೊಂಡೋಗಿ ಕೊಟ್ಟಿದ್ಲು ಅಂತ ಅನಿಸುತ್ತೆ. ಆ ಲೇಡಿನ ಕರೆಸಿ ಎನ್ಕ್ವೈರಿ ಮಾಡಿದ್ರೆ ನಮಗೆ ಇನ್ಫಾರ್ಮೇಶನ್ ಗೊತ್ತಾಗ್ತೈತೆ ನೋಡ್ರಿ. ಅಂದರೆ ನಿನ್ನ ಫ್ರೆಂಡ್ಸ್ ಇದಾರಲ್ಲ ಅವ್ರ ಮನೆಗೆ ನಿಮ್ಮ ಅಮ್ಮ ತೊಗೊಂಡೋಗಿ ಕೊಟ್ಟಿದ್ದ ಅದನ್ನು ತಿನ್ನಾಕ. ಬರೀ ನಮ್ಮಮ್ಮ ಬರೀ ಯಾವಾಗ್ಲೂ ಅವ್ರ ಮನೆಗೆ ತಿನ್ನಾಕ ತಗೊಂಡೋಗಿ ಕೊಡ್ತಾರೆ, ನಮ್ಮ ಮನ್ಯಾಗ ಮಾಡಿದ್ದೆಲ್ಲ. ಅದಕ್ಕೆ ಅವತ್ತು ತಾಲಿಪಟ್ಟು ತಂದು ಕೊಟ್ಟಿದ್ರು, ನಾವು ಅವ್ರಿಗೆ ಕೊಡ್ದಂಗೆ ಎತ್ಕೊಂಡು ಬಂದು ತಿಂದ್ಬಿಟ್ಟಿವಿ. ಹಾಂ, ಓಕೆ ಚೆನ್ನಾಗಿ ರೆಸ್ಟ್ ಮಾಡು. ಎಷ್ಟನೇ ಕ್ಲಾಸ್ ಓದದ್ ನೀ? ಸರಿ, ನಾನು 7th. ಓಕೆ ಪುಟ್ಟ, ಚೆನ್ನಾಗಿ ರೆಸ್ಟ್ ಮಾಡು, ಚೆನ್ನಾಗಿ ಓದಬೇಕು ಆಯ್ತಾ? ಆಯ್ತು ಅಂಕಲ್. ಮದಪ್ಪ ಅವರಿಬ್ಬರನ್ನು ಬರಕ್ಕೆ ಹೇಳ್ರಿ. ಓಕೆ ಸರ್, ನೀವಿಬ್ರು ಬರ್ಬೇಕಂತೆ ನಮ್ಮ ಸಾಹೇಬ್ರು ಕರೆಯತ್ತಾರ. ಏನಾಯ್ತು ಇದು? ಇವ ಬರೀ ಎನ್ಕ್ವೈರಿ ಅಷ್ಟೇ. ನಾವು ಕೇಸ್ ಕೊಟ್ರಷ್ಟೇ ಅವ್ರು ಕೇಸ್ ಮಾಡ್ತಾರೆ, ಇಲ್ಲಾಂದ್ರೆ ಕೇಸ್ ಮಾಡಲ್ಲ. ನೀ ಏನು ತಲೆ ಕೆಡ್ಸ್ಕೋಬೇಡ, ಬಾ ಹೋಗೋಣ. ಏನು ಕೇಳ್ತಾರ ಕೇಳಿ. ಪ್ರಭು, ಇನ್ನೊಂದು ಅರ್ಧ ಗಂಟೆಗೆ ಡಿಸ್ಚಾರ್ಜ್ ಮಾಡ್ತಾರಂತ. ನಾವು ಹಿಂಗೆ ಹೋಗಿ ಹಿಂಗೆ ಬರ್ತೀವಿ. ಹಾಂ, ಆಮೇಲೆ ಮನೆಗೆ ಹೋಗೋಣ. ಆಯ್ತು ಅಪ್ಪಾಜಿ. ನೀ ಈಗ ಮಲ್ಕೋ.